ಕಳೆದ ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಒಂದು ವರ್ಷದಿಂದ ಮಾಡಿರುವಂತ ಏನು ಜನಸಾಮಾನ್ಯರಿಗೆ ಬರೆ ಹಾಕುವಂತ ರೀತಿಯಲ್ಲಿ ಯಾವ್ಯಾವುದನ್ನ ಜಾಸ್ತಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕಳೆದ ಒಂದು ವರ್ಷದಲ್ಲಿ 3-4 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಮಾರ್ಚ್ 14ನೇ ತಾರೀಕು ಶುರುವಾಗಿದ್ದು ಮೊನ್ನೆ ಜೂನ್ 10ರವರೆಗೆ ಕೋಡ್ ಆಫ್ ಕಂಡಕ್ಟ್. ಆ 3 ತಿಂಗಳಲ್ಲಿ ಇವರು ಯಾವುದೇ ವಸ್ತುವಿನ ಬೆಲೆ ಏರಿಕೆಯನ್ನ ಮಾಡಕ್ಕೆ ಆಗಿಲ್ಲ. ಯಾಕೆಂದ್ರೆ ಚುನಾವಣೆ ನೀತಿ ಸಂಹಿತೆ ಇತ್ತು, ಇಲ್ಲದ್ರೆ ಅವಾಗ್ಲೂ ಮಾಡಿಬಿಡ್ತಾ ಇದ್ರು. ನಾವು ಪಟ್ಟಿ ಮಾಡಿದೀವಿ, ಕಳೆದ ಒಂದು ವರ್ಷದಿಂದ ತಿಂಗಳಿಗೆ ಒಂದು ವಸ್ತುಗಳ ಬೆಲೆ ಏರಿಕೆ ಮಾಡುವಂತದ್ದನ್ನ ಮಾಡಿದ್ದಾರೆ ಬಂಧುಗಳೇ. ಗ್ಯಾರಂಟಿಗೆ ಪರಿಶಿಷ್ಟ 11,000 ಕೋಟಿ ಹೋಗಿದ್ದೊಂದು ಸಾಧನೆ. ರೈತರ ಹೆಗಲಿಗೆ ವಿದ್ಯುತ್ ಹೊರೆಯನ್ನ ಮಾಡಿರುವಂತದ್ದು, ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರುವಂತದ್ದು, ಗೋ ಹತ್ಯೆ ನಿಷೇಧದ ಕಾಯ್ದೆನ ವಾಪಸ್ ಮಾಡ್ತೀನಿ ಎನ್ನುವಂಥದ್ದು. ಅದೇ ರೀತಿ ರಾಜ್ಯದಲ್ಲಿ ಕೈ ಮೀರಿದ ಮಿತಿ ಮೀರಿದ ಕ್ರೈಮ್ ಆಗಿರುವಂಥದ್ದು, ಹಿಂದೂ ಕರಸೇವಕರ ಬಂಧನವನ್ನ ಮಾಡಿರುವಂಥದ್ದು, ಸಕಾಲಕ್ಕೆ ಸಾಲವೇ ಸಿಗದೆ ಇರುವಂತ ರೀತಿಯಲ್ಲಿ ಸರ್ಕಾರ ನೋಡಿರುವಂಥದ್ದು, ಎಲ್ಲ ಸ್ಟಾಂಪ್ ಡ್ಯೂಟಿಯನ್ನ ಏನು ಆಸ್ತಿ ತೆರಿಗೆ ಹೆಚ್ಚಳವನ್ನ ಮಾಡಿರುವಂಥದ್ದು, ಈಗ ಡೀಸೆಲ್ ಮತ್ತೆ ಪೆಟ್ರೋಲ್ ದರವನ್ನ ಏರಿಕೆ ಮಾಡಿರುವಂಥದ್ದು. ಒಂದು ಹೆಣ್ಣು ಮಗಳು ಶಕ್ತಿ ಯೋಜನೆಯಲ್ಲಿ ಕೆಂಪು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಅವರ ಎಲ್ಲ ಗಂಡಂದಿರು ಯಾರೆಲ್ಲ ಗಂಡಸರಿದ್ದಾರೆ ಅವರುಗಳು ಎಲ್ಲ ಬಸ್ಸಲ್ಲಿ ದರವನ್ನು ದುಪ್ಪಟ್ಟು ಕೊಡುವಂತ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ. 9 ತಿಂಗಳಲ್ಲಿ 12 ವರ್ಷದಲ್ಲಿ 9 ಅಗತ್ಯ ವಸ್ತುಗಳ ಜನಸಾಮಾನ್ಯರ ಮೇಲೆ ಹೊರೆಯನ್ನ ಮಾಡುವಂತ ರೀತಿಯಲ್ಲಿ ಎಲ್ಲ ದರಗಳನ್ನು ಏರಿಕೆ ಮಾಡಿದ್ದಾರೆ. ಇವತ್ತು ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಬರುವ 28ನೇ ತಾರೀಕು ಪರಿಶಿಷ್ಟ ಪಂಗಡಗಳ ಏನು ಆಯೋಗದಲ್ಲಿ 187 ಕೋಟಿ ಹಗರಣ ಏನ್ ನಡೆದಿದೆ ಅದರ ವಿರುದ್ಧ ನಾವು ಮತ್ತೆ ರಾಜ್ಯದಲ್ಲಿ ಬೀದಿಗಿಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಸರ್ಕಾರ ತೊಲಗಬೇಕು, ಅದಕ್ಕಾಗಿ ಬೇರೆಲ್ಲ ರೀತಿಯ ಪ್ರತಿಭಟನೆಯನ್ನ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಸದ್ಯದಲ್ಲ ಸರ್ಕಾರ ಅಧಿವೇಶನವನ್ನು ಕರೀತಾ ಇದೆ. ಅಧಿವೇಶನದಲ್ಲಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ವಿಧಾನಸಭೆಯ ಒಳಗೆ ವಿಧಾನಸಭೆಯ ಹೊರಗೆ ಎರಡೂ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ನಮ್ಮ ನಗರಾಧ್ಯಕ್ಷರ ಜೊತೆ ನಾವು ರಸ್ತೆ ತಡೆಯನ್ನ ಮಾಡ್ತಾ ಇದೀವಿ ಬಂಧುಗಳೇ. ಗಾಯದ ಮೇಲೆ ಬರೆ ಎಳೆದಂತೆ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆ 3 ರೂಪಾಯಿ, ಡೀಸೆಲ್ ಬೆಲೆ 3.5 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರಲಿ, ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗಲ್ಲ. ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ, ತರಕಾರಿ ಬೆಲೆ ಏರಿಕೆ ಆಗುತ್ತೆ, ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗುತ್ತೆ. ಸಾರ್ವಜನಿಕರಿಗೆ ಅಸ್ತವ್ಯಸ್ತ ಆಗ್ತಾರೆ, ಜೀವನದ ವ್ಯವಸ್ಥೆ ಅಸ್ತವ್ಯಸ್ತ ಆಗುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಸಾಲದು ಅಂತೇಳಿ ಈಗಾಗಲೇ 4 ರೂಪಾಯಿ 75 ಪೈಸೆ ಇದ್ದಂಥ ಎಲೆಕ್ಟ್ರಿಕ್ ಬಿಲ್ಲನ್ನು ನೀವು 7 ರೂಪಾಯಿ 25 ಪೈಸೆಗೆ ಏರಿಸಿದ್ದೀರಿ. ಮತ್ತು ಹಾಲಿನ ದರ 3 ರೂಪಾಯಿನ ಏರಿಸಿದ್ದೀರಿ. ಅದೇ ರೀತಿ ಬೇರೆ ಬೇರೆ ದರಗಳಲ್ಲಿ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳುಗಳು ನೆಮ್ಮದಿಯಿಂದ ಓಡಾಡೋಂಗಿಲ್ಲ. ಕಾಲೇಜ್ ಒಳಗಡೆ 2,500 3,000 ವಿದ್ಯಾರ್ಥಿಗಳು ಇರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿ ಒಬ್ಬ ಪುಂಡ ಕೊಲೆ ಮಾಡ್ತಾನೆ. ಈ ರೀತಿ ಸುಮಾರು 480 ಕೊಲೆಗಳಾಗಿರ್ತಕ್ಕಂಥದ್ದು. 692 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 198 ಜನ ಮಹಿಳೆಯರು ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಒಂದು ರೀತಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಸಾರ್ವಜನಿಕರಲ್ಲಿ ಸರ್ಕಾರ ಇದೆ ಇಲ್ಲ ಅಂತಕ್ಕಂಥ ಆತಂಕ ಉಂಟಾಗಿದೆ. ಅದ್ರ ಜೊತೆಗೆ ಸಾಲದು ಅಂತೇಳಿ ದಿವಾಳಿತನ ಎಲ್ಲಿ ತೋರ್ತದೆ ಅಂದರೆ 5,360 ಎಕರೆ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಕ್ಕೆ ಹೊರಟಿದ್ದೀರಿ. ಇದು ಫೈಲನ್ನು ಸಹ ರೆಡಿ ಮಾಡ್ತಾ ಇದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕದ ಯಾವುದೇ ಸರ್ಕಾರ ಮಾಡ್ತಾ ಅಂತ ದುರ್ನಡತೆಯನ್ನು ನೀವು ನಡ್ಕೊತಾ ಇದ್ದೀರಿ. ಎಲ್ಲಿ ನೋಡಿದ್ರು ಟ್ರಾನ್ಸ್ಫರ್, ಎಲ್ಲಿ ನೋಡಿದ್ರು ರಂಚಾಚಾರ, ಎಲ್ಲಿ ನೋಡಿದ್ರು ಅತ್ಯಾಚಾರ, ಇವೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓಟ್ ಹಾಕಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷವನ್ನು ನೀವು ತೀರಿಸ್ತಾ ಇರ್ತಕ್ಕಂಥದ್ದು ನೇರವಾಗಿ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಕೂಡಲೇ ಈ ಥರ ಹೋರಾಟದಲ್ಲಿ ನೀವು ಸಹ ಭಾಗಿಯಾಗಿ
ಎಲ್ಲ ಸಾರ್ವಜನಿಕರುಗಳು ಬಡವರು ಆಕ್ರೋಶಕ್ಕೆ ನೀವು ಬಲಿಯಾಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂಬರುವಂಥ ಚುನಾವಣೆಯಲ್ಲಿ ಲೋಕಲ್ ಬಾಡಿ ಇರ್ಬೋದು, ಬರುವಂಥ ಅಸೆಂಬ್ಲಿ ಚುನಾವಣೆ ಇರ್ಬೋದು, ನಿಮಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ ಸರ್ಕಾರದ ನಮ್ಮ ನಾಡಿನ ಜನ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಕೂಡಲೇ ನೀವು ಏರಿಸಿರ್ತಕ್ಕಂಥ ಪೆಟ್ರೋಲ್ ಬೆಲೆಯನ್ನು ನಿಮ್ಗೇನಾದರೂ ಗೌರವ ಮಾನ ಮರ್ಯಾದೆ ಇದ್ದರೆ, ಸಾರ್ವಜನಿಕರ ಬಗ್ಗೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಕೂಡಲೇ ಏರಿಸಿರ್ತಕ್ಕಂಥ ಬೆಲೆಗಳನ್ನ ಇಳಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಜೊತೆ ಸೇರಿ ಇನ್ನು ಹೋರಾಟಗಳನ್ನ ರೂಪಿಸ್ತೀವಿ. ಇದೇ ರೀತಿ ನಡವಳಿಕೆ ಇದ್ದರೆ ಕೂಡಲೇ ನಿಮ್ಮನ್ನ ಸರ್ಕಾರನ ಕಿತ್ತಾಕುವಂಥ ದಿನ ಮುಂದೆ ಭಾಳ ದೂರ ಇಲ್ಲ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.